ಮಾಡಿಸಿ. ಯಾರೋ ಒಬ್ಬ ಫೇಸ್ಬುಕ್ ನಲ್ಲಿ ಎಲ್ಲೋ ಒಂದು ಕಾಮೆಂಟ್ ಹಾಕಿದ್ರೆ, ಅವನು ಪೋಸ್ಟ್ ಮಾಡಿದ್ರೆ ಅವನು ಅರೆಸ್ಟ್ ಆಗ್ತಾನೆ. ರಮ್ಯಳಿಗೆ ಏನೋ ಒಂದು ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರೆ ಅವನು ಅರೆಸ್ಟ್ ಆಗ್ತಾನೆ. ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡಿದಂತ ಇನ್ನೊಂದು ಧರ್ಮದ ವಿಚಾರವಾಗಿ ಮಾಡಿದ್ರೆ ಅವರು ಅರೆಸ್ಟ್ ಆಗ್ತಾರೆ. ಧರ್ಮಸ್ಥಳದ ವಿಚಾರದಲ್ಲಿ ಎಂತೆಂತ ಸುಳ್ಳು ಸುಳ್ಳು ಆರೋಪಗಳನ್ನ ಮಾಡಿ ಇಡೀ ಒಂದು ಸಾಮಾಜಿಕವಾದಂತಹ ಶಾಂತಿ ಭಂಗವನ್ನ ಮಾಡಿದ್ದಾರೆ. ಇವತ್ತು ರಾಷ್ಟ್ರದ್ರೋಹವನ್ನ ಮಾಡಿದ್ದಾರೆ. ಇವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋ ದೊಡ್ಡ ಪ್ರಶ್ನೆ ನಮ್ದೀಗ. ನನಗೆ ವಿಚಾರಣೆಗೆ ಬರ್ದೇ ಇರೋ ರೀತಿಯಲ್ಲಿ ಇಮ್ಯುನಿಟಿ ತಂದಿದ್ದಾರೆ ಕೋರ್ಟ್ ನಿಂದ. ಈಗ ಅರೆಸ್ಟ್ ಮಾಡ್ತಾರೆ ಮೇಡಮ್. ಆ ರೀತಿಯ ಅವಕಾಶಗಳು ಇವರಿಗೆ ತುಂಬಾ ಸಂದರ್ಭಗಳಲ್ಲಿ ಕೊಡಲ್ಪಟ್ಟಿದೆ ಅಂತ ನಾನು ಹೇಳೋದು. ಇಲ್ಲಿ ಸರ್ಕಾರ ಇವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಕೇಳಿದ್ರೆ ನಾನು ಅದನ್ನ ಹೇಳಲಾರೆ. SIT ಇವರನ್ನ ರಕ್ಷಣೆ ಮಾಡ್ತಾ ಇದೆಯಾ ಕೇಳಿದ್ರೆ ಹೇಳಲಾರೆ. ಆದ್ರೆ SIT ಯ ಮೇಲೆ ಸರ್ಕಾರದ ಭಾಗವಾದಂತ ಕೆಲವು ವ್ಯಕ್ತಿಗಳು ಖಂಡಿತ ಒತ್ತಡವನ್ನ ಹೇರಿದ್ದಾರೆ. ಅಥವಾ SIT ತಂಡದಲ್ಲಿ ಒಂದು ಏಕಮುಖವಾದಂತಹ ಅಭಿಪ್ರಾಯಗಳಿಲ್ಲ ಅಂತ ಕಾಣಿಸ್ತಾ ಇದೆ. ಏನು ಅಲ್ಲಿನ ಕೆಲವು ಅಧಿಕಾರಿಗಳ ಮನೋಸ್ಥಿತಿ ಅಥವಾ ಆ ತನಿಖೆ ಜಾಡಿ ಇನ್ನೊಂದು ರೀತಿ ಇದ್ರೆ, ಅದರ ಮುಖ್ಯಸ್ಥರು ಇನ್ನೊಂದು ರೀತಿಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಈಗ ಇವ್ರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಇಷ್ಟು ಕಷ್ಟ ಯಾಕೆ? ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನು? ಅವ್ರ ವಿಚಾರಣೆಗೆ 1, 2, 3 ನೋಟಿಸ್ ಅನ್ನ ಕೊಟ್ಟರು. ನೋಟಿಸ್ಗೆ ಅವ್ರು ಉತ್ತರ ಕೊಡ್ಲಿಲ್ಲ. ಅವ್ರು ಕೋರ್ಟಿಗೆ ಹೋದ್ರು, ಅದನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಹಾಕೊಂಡ್ರು. ಇದೇ ಪ್ರೋಸೆಸ್ ಆಗ್ತಿದೆಯೇ ಹೊರತು ಇವ್ರು ಇಷ್ಟು ಫೇಸ್ಬುಕ್ ನ ಲೈವ್ ಬಂದು ಮಾತಾಡ್ತಾ ಇದ್ದಾರೆ. ಇವ್ರು ಎಲ್ಲ ಕಡೆ ಸ್ಟೇಟ್ಮೆಂಟ್ ಗಳನ್ನು ಕೊಡ್ತಾ ಇದ್ದಾರೆ. ಯಾಕೆ ಅರೆಸ್ಟ್ ಮಾಡಲಿಲ್ಲ? ಸುಜಾತ ಅವರು ಹೋಗಿ ಒಂದ್ಸಾರಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಬಂದ್ರು. ಗಿರೀಶ್ ಮಟ್ಟಣ್ಣನವರು ಮತ್ತೆ ಮಹೇಶ್ ಶೆಟ್ಟಿ ಅವರನ್ನ ಅಟ್ಲೀಸ್ಟ್ ಒಂದು ಬಂಧನ ಮಾಡುವಂತ ಪ್ರಯತ್ನವನ್ನು ಮಾಡಲಿಲ್ಲ. ವಿಚಾರಣೆಗೆ ಬಂದ್ರು ಕೂಡ ಬಂಧಿಸಲಿಲ್ಲ. ನನಗೆ ಈ ತಂತ್ರದ ಹಿಂದೆ ಹಾವು ಸಾಯ್ಬಾರದು, ಕೋಲು ಮುರಿಬಾರದು ಎನ್ನುವುದು ಕಾಣಿಸ್ತಾ ಇದೆ. ಈಗ ನನಗನ್ಸೋ ಪ್ರಕಾರ, ನಾನೊಂದಿಷ್ಟು ಜನ ಅಡ್ವೊಕೇಟ್ಸ್ ಹತ್ರ ಮಾತಾಡಿದ ಪ್ರಕಾರ, ಕೋರ್ಟ್ ಇವರಿಗೆ ಸಮನ್ಸ್ ಕೊಡಬಹುದಾ, ತನಿಖೆಗೆ ಇವರು ಸಹಕರಿಸಲಿಲ್ಲ ಎನ್ನುವಂತ ಅಂಶವನ್ನು ಇಲ್ಲಿ ಮೆನ್ಷನ್ ಮಾಡಿ ಇವರನ್ನ ಅಂದ್ರೆ ಕೋರ್ಟಿನ ಸುಪರ್ದಿ ಬಿಟ್ಬಿಟ್ಟಿದ್ದಾರೆ ಇವರು ಅಂತ ಅನ್ಸುತ್ತೆ. ಏನಾಗುತ್ತೋ ನೋಡ್ಬೇಕಷ್ಟೇ. ಇನ್ನು ಬಹಳ ಇದು ಹಿಂಗೆ ಇದಮಿತ್ತಮ್ ಅಂತ ಹೇಳಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಯಾರಿಗೂ ಕೂಡ ಈ ಸಂದರ್ಭದಲ್ಲಿ ಮಾತಾಡಕ್ ಆಗೋದಿಲ್ಲ. ನಮ್ಮ ಮೂಗಿನ ನೇರಕ್ಕೆ ಈಗ ನಾನು ಮಾಲ್ಗತ್ತಿ ಸರ್ ಇದ್ದಾರೆ, ಹೀಗಾಗಿ ಅನುಮಾನವನ್ನ ಅವ್ರ ಹತ್ರನೇ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ಮಾಲ್ಗತ್ತಿ ಸರ್, ಇನ್ನೇನು ತನಿಖೆ ಮುಗ್ದು ಹೋಗಿದೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ಬಿಡ್ತಾರೆ ಅನ್ನೋ ಹಂತದಲ್ಲಿತ್ತು. ಇನ್ಫ್ಯಾಕ್ಟ್ ಗೃಹ ಸಚಿವರು ಕೂಡ ಅದು ಪೂರಕವಾದ ಹೇಳಿಕೆಯನ್ನೇ ಕೊಟ್ಟಿದ್ರು. ಬಟ್ ಈಗ ಮಧ್ಯಂತರ ವರದಿ ಸಲ್ಲಿಕೆ ಮಾಡಿರೋದು ಮತ್ತಷ್ಟು ಗೊಂದಲಕ್ಕೆ ಕಾರಣ ಆಗ್ತಾ ಇದೆ. ಯಾವ ಹಂತದಲ್ಲಿ? ಇದೊಂದೇ ಕೇಸ್ ಅಂತಲ್ಲ, ಇನ್ ಜನರಲಿ ತನಿಖೆಯ ಯಾವ ಹಂತದಲ್ಲಿ ಮಧ್ಯಂತರ ತನಿಖಾ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ? ವಿಶೇಷವಾಗಿ ಈ ಕೇಸ್ನಲ್ಲಿ ತನಿಖೆ ಮಾಡಲಿಕ್ಕೆ SIT ನೇಮಿಸಿದ್ರು. SIT ಕೆಲಸ ಏನಿತ್ತು, ತನಿಖೆ ಮಾಡಿ ಚಾರ್ಜ್ ಶೀಟ್ ಅಥವಾ B ರಿಪೋರ್ಟ್, C ರಿಪೋರ್ಟ್ ಏನು ಕೊಡಬೇಕು ಅದನ್ನ ಮಾಡ್ತಾ ಇದ್ರು. ಬಟ್ ಇದರಲ್ಲಿ ಹಿಂದೆ ಒಂದು ತಿಂಗಳ ಹಿಂದೆ, ಕೆಲವೊಂದು ದಿವಸಗಳ ಹಿಂದೆ ಹೋಮ್ ಮಿನಿಸ್ಟರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅದು ಏನ್ ತನಿಖೆ ನಡೆದಿದೆ ಅನ್ನೋ ಬಗ್ಗೆ ಮಧ್ಯಂತರ ಒಂದು ವರದಿ ತರಿಸಿಕೊಂಡು ನಾನು ಅದನ್ನು ವಿಚಾರಣೆ ಮಾಡ್ತೇನೆ ಅಂತ ಹೇಳಿಕೆ ಕೊಟ್ಟಿದ್ರು. ಆ ಪ್ರಕಾರ ಅವರು SIT ಅವರು ಮಧ್ಯಂತರ ವರದಿ ಇವ್ರು ಕೇಳಬೇಕು. ಹೋಮ್ ಮಿನಿಸ್ಟರ್ ಮೋಸ್ಟ್ಲಿ ಒಂದು ಪ್ರೊವಿಷನಲ್ ರಿಪೋರ್ಟ್ ಕಳಿಸ್ರಪ್ಪ, ಏನ್ ಮಾಡಿದ್ರು ಇಲ್ಲಿವರೆಗೂ ಅಂತ ಕೇಳಬೇಕು. ಆ ಪ್ರಕಾರ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಅದನ್ನ ಹೋಮ್ ಮಿನಿಸ್ಟರ್ CM ಜೊತೆ ಡಿಸ್ಕಸ್ ಮಾಡಬಹುದು. ಒಂದು ನಿಮಿಷ ಸರ್, ಪೊಲೀಸ್ ಅಧಿಕಾರಿಯ ಕೆಲಸ ಮಾಡಿದವರು ಹೋಮ್ ಮಿನಿಸ್ಟರ್ ಇಂಟರ್ನಲ್ ವರದಿಯನ್ನು ತಗೊಂಡು ಕೋರ್ಟಿಗೆ ಕೊಡಿ ಅಂತ ಹೇಳಿಲ್ಲ, ಅವ್ರು ತರ್ಸ್ಕೋತೀರಿ ಅಂತ ಹೇಳಿದ್ದಾರೆ. ಆದೇಶ ಬಂದು SIT ರಚನೆ ಆಗಿರೋದ್ರಿಂದ ಪ್ರಾಬಬ್ಲಿ ಟೆಕ್ನಿಕಲಿ ನಾವು ಲಾ ಕೋರ್ಟ್ ನಾ ಹೇಳ್ತಿಲ್ಲ, ಕೋರ್ಟಿಗೆ ಕೊಡ್ಬೇಕಂತ ಕೋರ್ಟ್ ಆದೇಶ ಏನಿಲ್ಲ ಇದರಲ್ಲಿ. ಇವರು ಹೋಮ್ ಮಿನಿಸ್ಟರ್ ಕಳಿದ್ದಾರೆ ರಿಪೋರ್ಟ್, ಅದನ್ನ ಆ ಪ್ರಕಾರ ರಿಪೋರ್ಟ್ ಕೊಟ್ಟಿದ್ದಾರೆ. ಹಿಂಗೊಂದು ಅನುಮಾನ ವಸಂತ್ ಕಿಳಿಯಾರ್ ಅವರಿಗೆ ಬಂತು. ಈಗ ತನಿಖೆ ಕರೆದು ಮಟ್ಟಣ್ಣನವರನ್ನ, ತಿಮರೋಡಿ ಅವರನ್ನ ತನಿಖೆಗೆ ಒಳಪಡಿಸಬೇಕು ಅಂತಂದ್ರೆ ಅವ್ರು ಕೋರ್ಟ್ ಥ್ರೂ ಒಂದು ಸ್ಟೇ ತಂದ್ರು, ಬಲವಂತವಾಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ. ಸೊ ಇದನ್ನ ಮೀರಿ ಅವ್ರ ವಿರುದ್ಧ ಏನಾದ್ರೂ ಕ್ರಮ ಕೈಗೊಳ್ಳಿಕ್ಕೆ ಈ ಕ್ರಮ ಅವ್ರಿಗೇನಾದ್ರೂ ಹೆಲ್ಪ್ ಆಗ್ಬೋದಾ SIT ಅಧಿಕಾರಿಗಳಿಗೆ? ಇಲ್ಲ, ಅದು ಸ್ವಲ್ಪ ರಿಸ್ಟ್ರಿಕ್ಷನ್ ಆಗ್ತದೆ ತನಿಖೆಗೆ. ಅದು ತನಿಖೆಗೆ ಸ್ವಲ್ಪ ಅಡೆತಡೆ ಉಂಟು ಮಾಡುತ್ತದೆ. ಕೋರ್ಟ್ ಆದೇಶ ಅರೆಸ್ಟ್ ಮಾಡುವಂತ ವಿಚಾರ ಇದ್ರೆ ಅರೆಸ್ಟ್ ಮಾಡಬಾರದು ಕೋರ್ಟ್ ಆದೇಶದ ಪ್ರಕಾರ. ಇದ್ರ ಬಗ್ಗೆ ಏನು ಮಧ್ಯಂತರ ವರದಿ ಕೊಟ್ಟಿದ್ದಾರೆ, ಆ ಮಧ್ಯಂತರ ವರದಿ ಬಗ್ಗೆ ಹೋಮ್ ಮಿನಿಸ್ಟರ್ CM ಕೂಡಿ ಡಿಸ್ಕಸ್ ಮಾಡ್ತಾರೆ. ನನಗನ್ನಿಸ ಮಟ್ಟಿಗೆ ಎಕ್ಸ್ಪರ್ಟ್ ರಿಪೋರ್ಟ್ ಕೇಳಬಹುದು. ಇವರೇನು ಮಧ್ಯಂತರ ವರದಿ ಬಗ್ಗೆ ಪ್ರಾಸಿಕ್ಯೂಷನ್ ಡೈರೆಕ್ಟರ್, ಅಡ್ವೊಕೇಟ್ ಜನರಲ್, ನಂತರ ಇವರು ಇದಾರಲ್ಲ ಕಾನೂನು ಸಲಹೆಗಾರರು, ಪಾಪಣ್ಣ ಯಾರೋ ಒಬ್ರು ಇದಾರಲ್ಲ, ಅವರು ಒಬ್ರು, ಅವರು ಪೊನ್ನಣ್ಣ ಅವರು ಒಂದು 4-5 ಜನರ ಟೀಮ್ ಮಾಡಿಕೊಂಡು
ಅವ್ರದೊಂದು ರಿಪೋರ್ಟ್ ತರಿಸ್ಕೊಂಡು ಆಮೇಲೆ ಕ್ರಮ ತಗೋಬಹುದು ಏನ್ ಮಾಡ್ಬೇಕಂತ ಅನ್ನೋ ಬಗ್ಗೆ. ಹಿಂಗೊಂದು ಆಪ್ಷನ್ ಇದೆಯಾ ಸರ್? ಇವಾಗ ಇವ್ರು ತನಿಖೆಗೆ ಸಹಕರಿಸ್ತಿಲ್ಲ ಅಂದ್ರೆ ಕೋರ್ಟ್ ನಿಂದ ಏನ್ ಕಾನೂನಾತ್ಮಕವಾಗಿ ಆಪ್ಷನ್ ಇದೆ ಅದನ್ನ ತಂದಿದ್ದಾರೆ. ಹೀಗಾಗೇನೆ ಈ ಮಧ್ಯಂತರ ತನಿಖಾ ವರದಿಯನ್ನ ಕೋರ್ಟ್ಗೆನೆ ಸಲ್ಲಿಸಿ ಕೋರ್ಟ್ ನಿಂದ ಸಮನ್ಸ್ ಜಾರಿಗೊಳಿಸಿ ವಿಚಾರಣೆಗೆ ಹಾಜರಾಗೋದು ಕಡ್ಡಾಯ ಅನ್ನೋ ತರ ಏನಾದ್ರೂ SIT ಮಾಡಬಹುದಾ? ಈ ತರದ ಆಪ್ಷನ್ ಇದೆಯಾ? ಅದು ಡಿಸ್ಕಷನ್ ಮಾಡಿ ಏನು ಡಿಸಿಷನ್ ಕೊಡ್ತಾರೆ ಅನ್ನೋದು ಎಕ್ಸ್ಪರ್ಟ್ ರಿಪೋರ್ಟ್ ಏನ್ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಇದೆ. DG ಆಗ್ಲಿ ಹೋಮ್ ಮಿನಿಸ್ಟರ್ ಆಗ್ಲಿ ಯಾವ ತರ ಡೈರೆಕ್ಷನ್ ಕೊಡ್ತಾರೆ, ಅಥವಾ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ರೆ ಅವರೇ ಡಿಸಿಷನ್ ತಗೋತಾರೆ ಇದು ಚಾರ್ಜ್ ಶೀಟ್ ಮಾಡಬೇಕು ಅಥವಾ ಮಾಡಬಾರ್ದು. ಚಾರ್ಜ್ ಶೀಟ್ ಮಾಡಬೇಕಾದ್ರೆ ಕೋರ್ಟ್ನವರು ಅರೆಸ್ಟ್ ಮಾಡಬೇಡ ಅಂತ ಬರೆದಿದ್ದಾರೆ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಅವ್ರು ನಮ್ಮಲ್ಲಿ ಏನಿದೆ ಪ್ರೊಸೀಜರ್, ಅರೆಸ್ಟ್ ಮಾಡದೇ ಇದ್ರೆ ನಾವು ಅಬ್ಸ್ಕಾಂಡಿಂಗ್ ತೋರಿಸಿ ಚಾರ್ಜ್ ಶೀಟ್ ಕೊಡ್ತೇವೆ. ಅದು ರೆಡ್ ಇಂಕ್ ನಲ್ಲಿ ನಾವು ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ತೇವೆ ಇಂತಿಂತವರು ಆರೋಪಿಗಳು ಅಥವಾ ಈ ಕೋರ್ಟ್ ಆದೇಶ ಇರೋದ್ರಿಂದ ನಾವು ಅವ್ರಿಗೆ ದಸ್ತಗಿರಿ ಮಾಡಿಲ್ಲ, ಅವರ ಮೇಲೆ ವಾರಂಟ್ ಜಾರಿ ಆಗಲು ವಿನಂತಿ ಇದೆ ಅಂತ ನಾವು ಚಾರ್ಜ್ ಶೀಟ್ ನಲ್ಲಿ ಬರೀತೇವೆ. ಆ ಪ್ರಕಾರ ನಾವು ಚಾರ್ಜ್ ಶೀಟ್ ಕೋರ್ಟ್ ಸಬ್ಮಿಟ್ ಮಾಡಿದಾಗ ಏನ್ 6 ಜನ ಅಂತ ನೀವು ಸಸ್ಪೆಕ್ಟ್ ಮಾಡ್ತೀರಿ ಆ 6 ಜನರಿಗೆ ಎಲ್ಲರಿಗೂ ವಾರಂಟ್ ಬರ್ತದೆ. ಅವ್ರ ಅಕಸ್ಮಾತ್ 6 ಮಂದಿ ಹೆಸರು ಅದರಲ್ಲಿ ಇತ್ತಂದ್ರೆ ಅವ್ರ 6 ಮಂದಿ ಮೇಲೆ ವಾರಂಟ್ ಬರ್ತದೆ, ಇರದೇ ಇದ್ರೆ ಪ್ರಶ್ನೆ ಬರೋದಿಲ್ಲ. ಸರಿ ನೋಡಿ ಸುಜಾತ ಭಟ್ ಅವರೇ, ನೀವು ಹೇಳಿದ್ರೆ ಅನನ್ಯ ಭಟ್ ಕೇಸ್ ಒಂದೇ ನಿಮ್ಮ ಮುಂದಿದ್ದು, ನೀವು ಅದನ್ನೇ ಇಟ್ಕೊಂಡು SIT ಮುಂದೆ ಹೋಗಿದ್ದು, ಬಟ್ ಅದು ಕ್ಲೋಸ್ ಆಗಿದೆ ಅಂತ ನಿಮ್ಗೆ ಹಿಂಬರ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಹೆಸರನ್ನ ಮತ್ತೆ ಇನ್ ಕೇಸ್ ಏನಾದ್ರೂ ನಿಜವಾಗ್ಲೂ ಆ ತನಿಖಾ ವರದಿಯಲ್ಲಿ ಇತ್ತು ಅಂತಂದ್ರೆ ಯಾವ ಕಾರಣಕ್ಕೆ ಇರಬಹುದು? ನೀವು ಡೆಲ್ಲಿಗೆ ಹೋಗಿದ್ರಿ ಅಂತ ಹೇಳಿದ್ರಿ ಇವ್ರಗಳ ಜೊತೆಯಲ್ಲಿ. ಹೌದು. ಸೊ ಅದೆಲ್ಲ ಎಲ್ಲಾದ್ರೂ ನಿಮಗೆ ಆಪತ್ತಂದು ಒಡ್ಡೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ? ನನಗೆ ಗೊತ್ತಿಲ್ವಲ್ಲ, ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದು ಯಾತಕ್ಕೆ ಏನು ಎತ್ತಂತ ನನ್ಗೆ ಗೊತ್ತಿಲ್ವಲ್ಲ. ಅಲ್ಲಿ ಯಾರ ಹತ್ರನೂ ಮಾತಾಡಕ್ಕೆ ಇದು ಮಾಡ್ಲಿಲ್ವಲ್ಲ. KV ಧನಂಜಯ ಅವರ ಆಫೀಸಿಗೆ ಕರ್ಕೊಂಡು ಹೋದ್ರು, ಬಟ್ ಅಲ್ಲಿ ನನ್ಗೇನು ಅಲ್ಲೇನು ನನ್ನನ್ನ ಮಾತಾಡ್ಸಿಲ್ಲ ಅಥವಾ ಹೇಳಿದ್ರ ನೀವು SIT ಅಧಿಕಾರಿ? ಎಲ್ಲ ವಿಚಾರವನ್ನ ಹೇಳಿದೀನಿ. ನಂದು ಇಲ್ಲಿಗೆ ಹಿಂಬರಹನು ಕೊಟ್ಟಿದ್ದಾರೆ, ನಿಮ್ದು ಇಲ್ಲಿ ಇದೆಲ್ಲ ಏನು ಇಲ್ಲ ಅಂತ ನಾನು ಮೊನ್ನೆ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಅವ್ರು SIT ಅವ್ರು ಯಾವಾಗ್ಲೂ ಕರ್ದವಾಗ್ಲೂ ನಾನು ಹೋಗಿದ್ದೀನಿ. ಅವ್ರು ಏನು ಇದು ಮಾಡಿದಾರೆ ಅದಕ್ಕೆ ಸರಿಯಾಗಿ ನಾನು ಇದನ್ನ ಇದು ಮಾಡಿ ಬಂದಿದ್ದೀನಿ, ಇನ್ನು ನಿಮ್ಮ ಅವಶ್ಯಕತೆ ಇಲ್ಲ ಅಂತಾನು ಹೇಳಿದ್ದಾರೆ. ನಿಮ್ದು ಇಲ್ಲಿಗೆ ಮುಗಿಯಿತು ಅಂತ ಹೇಳಿದ್ಮೇಲೆ ನಾನು ಧರ್ಮಸ್ಥಳ ಷಡ್ಯಂತ್ರ ಅಂತ ಏನ್ ಬರುತ್ತೆ? ನೀವು ಸ್ವಲ್ಪ ದಿನ ತಿಮ್ರೋಡಿ ಅವ್ರ ಮನೇಲಿದ್ರಿ, ಹಾಗೆ ಯುನೈಟೆಡ್ ಮೀಡಿಯಾನು ಯಾವ್ದೋ ಆ ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಒಂದಷ್ಟು ಇಂಟರ್ವ್ಯೂಗಳು ಕೂಡ ಕೊಡ್ತಾ ಇದ್ರಿ, ಧರ್ಮಸ್ಥಳದ ವಿರುದ್ಧವಾಗಿ ಒಂದೆರಡು ಸತಿ ಮಾತನಾಡಿದ್ರಿ ಆ ಯೂಟ್ಯೂಬ್ ಸಂದರ್ಶನದಲ್ಲಿ. ಇದು ಎಲ್ಲ ಒಂದ್ ಕಡೆ ಮಾರಕ ಆಗೋ ಸಾಧ್ಯತೆ ಇದೆಯಾ ಅಂತ ಅನುಮಾನ? ನಾನು ಧರ್ಮಸ್ಥಳ ವಿರುದ್ಧ ಬೇಕಾಗಿ ನನ್ನ ಸ್ವಂತ ಇದರಿಂದ ನಾನು ಮಾತಾಡಿಲ್ಲ, ಅರ್ಥ ಆಯ್ತಾ? ನಾನು ಯಾವತ್ತೂ ಯಾರಿಗೂ ನಾನು ದ್ರೋಹ ಮಾಡ್ಲೂ ಇಲ್ಲ, ನಾನು ಮಾಡೋದೂ ಇಲ್ಲ. ನನ್ನ ಹರ್ಷೇಂದ್ರ ಕುಮಾರ್ ಬರ್ಸಿರೋದು ಇದೇ ಗಿರೀಶ್ ಮಟ್ಟಣ್ಣನೆ. ನನ್ಗೂ ಇದು ದೂರು ಬರ್ದು ಕೊಟ್ಟಿರೋದು ಗಿರೀಶ್ ಮಟ್ಟಣ್ಣನೆ, ಟೈಪ್ ಮಾಡಿ ಕೊಟ್ಟಿರೋದು. ಇದನ್ನೆಲ್ಲ ಹೇಳಿದ್ರ ನೀವು? ಎಲ್ಲ ಪ್ರತಿಯೊಂದು ಕೂಲಂಕುಷವಾಗಿ ಏನ್ ಕೇಳಿದ್ದಾರೆ ಅದು ಪಿನ್ ಟು ಪಿನ್ ಪ್ರತಿಯೊಂದು ಹೇಳಿದೀನಿ ನಾನು ಇದ್ರಲ್ಲಿ ಯಾವುದನ್ನು ನಾನು ಮುಚ್ಚುಮರೆ ಮಾಡಿಲ್ಲ. ನನಗೆ ಅದಕ್ಕೂ ಹಿಂಬರಹ ಲೆಟರ್ ಕೊಟ್ಟಿದ್ದಾರೆ ಆಲ್ರೆಡಿ. ನಂದು ಹೇಗಾಗುತ್ತೆ ಧರ್ಮಸ್ಥಳ ಷಡ್ಯಂತ್ರ ಅಂತ? ಸರಿ ಗಿಳಿಯರ್ ಅವರೇ, ಕೆಲ ಸಾಮಾಜಿಕ